ಪ್ರಿಯ ವೀಕ್ಷಕರೇ ನಮಸ್ಕಾರ. ರಾವ್ಸ್ ಕಿಚನ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ರಾವ್ಸ್ ಕಿಚನ್ ರಾವ್ಸ್ ಪರಿವಾರ ಅಂತ ಚೇಂಜ್ ಮಾಡಿದ್ದೇವೆ. ಇನ್ನು ಮುಂದೆ ರಾವ್ಸ್ ಪರಿವಾರ ಅಂತ ಮುಂದುವರಿಸಲಿದ್ದೇವೆ. ಸಹಕರಿಸಿ ಪ್ರೋತ್ಸಾಹಿಸಿ. ಇವತ್ತು ಮೆಂತ್ಯ ಸೊಪ್ಪಿನ ದೋಸೆ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಅಲ್ಲ. ನೋಡಿ, 4 ಕಪ್ ದೋಸೆ ಅಕ್ಕಿಯನ್ನು ನೀರಲ್ಲಿ ನೆನೆಸಿ 4 ಗಂಟೆ ಇಟ್ಟಿದ್ದೇನೆ. ಮತ್ತು ಮೆಂತ್ಯ ಸೊಪ್ಪು 3 ಕಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ನೀರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೇನೆ. ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ. ಇವಾಗ ಬ್ಯಾಡಗಿ ಮೆಣಸು 5, ಕೊತ್ತಂಬರಿ ಬೀಜ 2 ಸ್ಪೂನು, ಜೀರಿಗೆ 1 ಸ್ಪೂನು, ಸ್ವಲ್ಪ ಅರಿಶಿಣ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಅಕ್ಕಿಯನ್ನು ತೆಂಗಿನಕಾಯಿಯೊಟ್ಟಿಗೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿಯನ್ನು ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಮಿಕ್ಸಿಯಲ್ಲಿ. ಅದಕ್ಕೆ ಉಳಿದ ಸಾಮಾನೆಲ್ಲ ಹಾಕ್ತಾಯಿದ್ದೇನೆ. 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, ಸ್ವಲ್ಪ ಅರಿಶಿಣ, ನೆಲ್ಲಿ ಗಾತ್ರದ ಹುಣಸೆ ಹುಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 5 ಬ್ಯಾಡಗಿ ಮೆಣಸು ಮತ್ತು ಬೆಲ್ಲವನ್ನು ಕೆರೆದಿಟ್ಟುಕೊಂಡಿದ್ದೇನೆ. ಒಂದು ಅರ್ಧ ಕಪ್ ಆಗುವಷ್ಟು. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕಿ 1 ಲೋಟ ನೀರು ಹಾಕಿದ್ದೇನೆ. ಆಮೇಲೆ ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು. ಹಾಗೆ ಮಿಕ್ಸಿಯಲ್ಲಿ ಹಾಕಿ ಸಣ್ಣಕ್ಕೆ ನುಣ್ಣಕ್ಕೆ ರುಬ್ಬಿಕೊಂಡು ಬಂದಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕೋಣ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ತೆಳು ಮಾಡೋದು, ತುಂಬ ತೆಳು ಆಗಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ನೀರು ಬೇಕು, ಹಾಕಿದೆ. ನೋಡಿ, ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇರಬೇಕು. ಇವಾಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಮೆಂತ್ಯ ಸೊಪ್ಪು, ಆಮೇಲೆ ನೀರುಳ್ಳಿ, ಕ್ಯಾರೆಟ್ ಇವೆಲ್ಲವನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಇದು ದೋಸೆ ಮಾಡಲಿಕ್ಕೆ ರೆಡಿಯಾಗಿರ್ತದೆ. ಈಗ ಕಾವಲಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ, ಎಣ್ಣೆ ಕೂಡ ಆಗ್ತದೆ, ತುಪ್ಪ ಆದರೆ ಜಾಸ್ತಿ ರುಚಿ ಆಗ್ತದೆ. ಹಾಗೆ ತುಪ್ಪ ಹಚ್ಚಿ ಬಿಸಿ ಆದಮೇಲೆ ದೋಸೆ ಹೊಯ್ಬೇಕು. ದೋಸೆ ಆದಷ್ಟು ತೆಳು ಮಾಡಿ. ದಪ್ಪ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಕಾಯಿಸಿ ಕ್ರಿಸ್ಪಿ ಆದರೆ ಚೆನ್ನಾಗಿರ್ತದೆ. ನೋಡಿ, ಈಗ ದೋಸೆ ಬೆಂದಿತ್ತು. ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಎಬ್ಬಿಸಬೇಕು. ಎಬ್ಬಿಸಿ ಅದನ್ನು ಉಲ್ಟಾ ಮಾಡಿ ಹಾಕಬೇಕು. ನೋಡಿ, ಚೆಂದ ಕಾದಿದೆಲ್ಲ, ಕೆಂಪಗೆ ಆಗಿದೆ. ಹಾಗೆ ಅದರ ಉಲ್ಟಾ ಬದಿ ಕೂಡ ಸ್ವಲ್ಪ ಕಾಯಬೇಕು. ನೋಡಿ, ಇವಾಗ ಚೆನ್ನಾಗಿ ಕಲರ್ ಬಂತಲ್ವ. ನೋಡಿ, ಪುನಃ ಇನ್ನೊಂದು ದೋಸೆ ಮಾಡಿದ್ದೇನೆ. ಬೆಂದ ಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದನ್ನು ತಿರುಗಿಸಿ ಪುನಃ ಅದರ ರಿವರ್ಸ್ ಕಾಯಲಿಕ್ಕೆ ಹಾಕಬೇಕು. ನೋಡಿ, ಪುನಃ ಒಂದು ದೋಸೆ ಮಾಡ್ತಾ ಇದ್ದೇನೆ. ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆ ಮಾಡ್ಬೋದು. ಆದಷ್ಟು ತೆಳು ಮಾಡಿಕೊಳ್ಳಿ. ದಪ್ಪ ಇದ್ದಲ್ಲಿಂದ ಎಳೆದು ರೌಂಡ್ ಮಾಡಿ ಮುಚ್ಚಿಟ್ಟು ಬೇಯಿಸಿ. ಈಗ ನೋಡಿ, ಬೆಂದಿದೆ. ಅದಕ್ಕೆ ತುಪ್ಪ ಹಾಕಿ ತಿರುಗಿಸಿ ಹಾಕಿ ಚೆಂದ ಕಾದ ಮೇಲೆ ಇದಕ್ಕೆ ಚಟ್ನಿ ಪುಡಿ, ಜೇನುತುಪ್ಪ ಅಥವಾ ಮೊಸರು ಹಾಕಿ ಕೂಡ ತಿನ್ನಲಿಕ್ಕೆ ರುಚಿಕರವಾಗಿರ್ತದೆ. ನೀವು ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗೆ ಆಯಿತು ಅಂತ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.